ಇನ್ನು ಬಳ್ಳಾರಿ ಜೈಲಿನ ಕರ್ಮಕಾಂಡಕ್ಕೆ ಎಸ್ಪಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಳೆ ವಿಡಿಯೋ ಅಂತ ಸಮಜಾಯಿಸಿ ಕೊಟ್ಟಿದ್ದಾರೆ ಎಸ್ಪಿ. 2022ರಲ್ಲಿ ಆ ಕೈದಿಗಳು ರಿಲೀಸ್ ಆಗಿದ್ದಾರೆ. ಜೈಲಿಗೆ ಭೇಟಿ ನೀಡಿದಾಗ ಪ್ರಕರಣ ಕಂಡು ಬಂದಿಲ್ಲ. ಫೋಟೋ ಹಾಗೆ ವಿಡಿಯೋದಲ್ಲಿರುವವರನ್ನ ವಿಚಾರಣೆ ಮಾಡ್ತೀವಿ ಅಂತ ಬಳ್ಳಾರಿ ಎಸ್ಪಿ ಡಾಕ್ಟರ್ ಶೋಭಾರಾಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ವೈರಲ್ ಆಗಿರುವಂತಹ ಫೋಟೋ ವಿಡಿಯೋಗಳನ್ನ ನೋಡಿದ್ರೆ ಇದು ಜೈಲಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ನಾನ್ ವೆಜ್ ಊಟದಿಂದ ಹಿಡಿದು ಮೊಬೈಲ್ ಬಳಕೆಯಿಂದ ಹಿಡಿದು ಫೋಟೋಗೆ ಪೋಸ್ ಕೊಡೋದು, ಗಾಂಜಾ ಎಲ್ಲ ನಂಟಿದೆ. ಈ ಬಗ್ಗೆ ಎಸ್ಪಿ ಏನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಈ ದಿನ ಜೈಲಲ್ಲಿ ರಿಲೀಸ್ ಆಗಿರೋ ಒಂದು ವಿಡಿಯೋ ನೋಡಿದೆ, ನೀವು ಅದ್ರ ಬಗ್ಗೆ ಕೇಳ್ತಾ ಇದ್ದೀರಿ. ಆ್ಯಕ್ಚುಲಿ 2021ನಲ್ಲಿ ಕೆಲವೊಂದು ಪ್ರಿಸನರ್ಸ್ ಯಾರು ರಿಲೀಸ್ ಆಗಿದ್ದಾರೆ ಆ ಟೈಮ್ದು ಯಾವುದೋ ಒಂದು ವಿಡಿಯೋ ಅಂತ ಅದು ತಿಳಿದು ಬಂದಿದೆ. ಈಗಿರೋ ಜೈಲ್ ಸೂಪ್ರೆಂಟ್ ಜುಲೈ 2022 ರಿಪೋರ್ಟ್ ಆಗಿರ್ತಾರೆ. ಇವರೆಲ್ಲ ಕೆಲವಾರು ಜನ 2021ರಲ್ಲೇ ಅವರು ಜೈಲ್ ರಿಲೀಸ್ಡ್ ಅಂತ ಗೊತ್ತಾಗಿದೆ. ಡೀಟೇಲಾಗಿ ಇನ್ನೂ ತಿಳಿಬೇಕಾಗಿದೆ ಏನಾಗಿದೆ ಅಂತ. ಅದು ಫುಡ್ಡು ಎಲ್ಲ ಅಲ್ಲಿ ಏನಿದೆ ಜೈಲ್ ಇದರಲ್ಲಿ ಫುಡ್ಡು ಅದೇ ಎಲ್ಲರೂ ತಿನ್ನಬೇಕಾಗುತ್ತೆ. ಯಾರಿಗೂ ಒಂದು ಪ್ರತ್ಯೇಕವಾಗಿ ಕೊಡೋವಂಥ ವ್ಯವಸ್ಥೆ ಎಲ್ಲೂ ಇರಲ್ಲ. ಬಟ್ ಇದು ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದು ಇನ್ನೂ ಗೊತ್ತಿಲ್ಲ, ಡೀಟೇಲು ಗೊತ್ತಿಲ್ಲ. ಬೆಳಗ್ಗೆ ನಾನು ವಿಚಾರ ಮಾಡಿದಾಗ 2021ನಲ್ಲಿ ಇದ್ದಂಥ ಕೆಲವೊಂದು ಪ್ರಿಸನರ್ಸು ಇರೋಂಥ ವಿಡಿಯೋಸ್ ಅದು ಅಂದರೆ ಅದು ವಿಡಿಯೋ ಆಗಿದೆ 2021 ಬಿಫೋರ್ ಅಂತ ವಿಚಾರ ಗೊತ್ತಾಗಿದೆ ಅಷ್ಟೇ. ರಿಲೀಸ್ ಮಾಡೋದು ಕೆಲವೊಂದು ಪ್ರಿಸನರ್ಸು ಏನೋ ಅವ್ರಿಗೆ ಇಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋ ವಿಚಾರದಲ್ಲಿ ಶಿಫ್ಟ್ ಮಾಡಿಸ್ಬೇಕು ಅನ್ನೋಂಥ ವಿಚಾರದಲ್ಲೋ ಅಥವಾ ಬೇರೆ ಏನೋ ಅವ್ರಿಗೆ ಇಷ್ಟ ಇಲ್ಲದೆ ಇರೋದ್ರಿಂದ ಇಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲಿಕ್ಕೆ ಮಾಡಿದ್ದಾರೆ ಅಂತ ವಿಚಾರ.